ಸಂವಾದ ಇದ್ದಾಗ ಸಮ್ಮತಿ ಇರುತ್ತೆ. ಯಾವಾಗ ಸಮ್ಮತಿ ಬರುತ್ತೆ ಸಹಕಾರ ಬರುತ್ತೆ. ಆ ಸಹಕಾರ ಜೊತೆ ಸ್ವಲ್ಪ ಸಂಸ್ಕಾರ ಕೂಡಿಸಿದ್ರೆ, ಸಂಸ್ಕಾರ ಬೇಕೇ ಬೇಕು, ಇತ್ತ ಕಡೆಯಿಂದ ಸಾಹಸ ಕೊಟ್ಟರೆ, ಹೌದಾ, ಸಮ್ಮತಿ ಬಂದಿದೆ, ಸಹಕಾರ ಬಂದಿದೆ, ಬಟ್ ಸಂಸ್ಕಾರ ಇಲ್ಲ ಅಂದರೆ ಆ ಹುಡುಗ ಟೆರರಿಸ್ಟ್ ಆಗ್ಬೋದು. ಹೌದಾ, ಇಲ್ಲ ಎಲ್ಲ ಇದೆ, ಸಂಸ್ಕಾರನೂ ಇದೆ, ಎಲ್ಲ ಇದೆ, ಭಾರಿ ಅದನ್ನು ಹ್ಞೂ 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 ಅಂತಾನೆ, ಸಾಹಸನೇ ಇಲ್ಲ, ಒಳಗಡೆ ಧೈರ್ಯನೇ ಇಲ್ಲ ಅಂದರೆ, ಅದಕ್ಕೆ ಸ್ವಾಮೀಜಿ ಹೇಳಿದ್ದು ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಇಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಧೈರ್ಯವಂತರನ್ನು ಮಾಡ್ರಿ ಅಂತ ಸ್ವಾಮೀಜಿ ಮೊದಲೇ ಹೇಳಿದ್ದಾರೆ. ಅವೆಲ್ಲ ಇಲ್ಲೇ ಇಲ್ಲ, ಈಗ ಧೈರ್ಯ ಕಲಿಸೋ ಪ್ರಶ್ನೆನೇ ಇಲ್ಲ, ಹೋಗಿದೆ. ಆ ಸಾಹಸನೂ ಹಾಕಬೇಕು. ಸೊ ಸಂವಾದ, ಸಮ್ಮತಿ, ಸಹಕಾರ ಮತ್ತು ಸಂಸ್ಕಾರ ಜೊತೆ ಸಾಹಸ ಕೂಡಿಸ್ಕೊಂಡು ಬಿಟ್ಕೊಳ್ಳೆ. ಓಕೆ, ಆವಾಗ ಒಂದು ಸಂಕಲ್ಪ ಆಗುತ್ತೆ. ಯಾವಾಗ ಸಂಕಲ್ಪ ಮಾಡ್ತಾನೆ ಆವಾಗ ಒಂದು ಸಾಧನೆ ಆಗುತ್ತೆ. ಯಾವಾಗ ಸಾಧನೆ ಆಗುತ್ತೆ ಜೀವನದಲ್ಲಿ ಸಮೃದ್ಧಿ, ಸಂತೃಪ್ತಿ ಮತ್ತು ಸಂತೋಷ ಬರುತ್ತೆ. ಆವಾಗ ಸಮಾಧಾನದಿಂದ ಇರುತ್ತೆ. ಸೊ ಈ ಸಮಾಜದಲ್ಲಿ ಒಂದು ಸಮಾಧಾನ ಬರಬೇಕು ಅಂದರೆ ಸಂವಾದ ಬರಬೇಕು. ಆ ಸಂವಾದವನ್ನು ಹೊರಗಡೆಯವ್ರ ಜೊತೆ ಮಾಡೋಕ್ಕಿಂತ ಮೊದಲು ನಿನ್ನ ಜೊತೆ ನೀ ಸಂವಾದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡು.